ಚಿನ್ನ ಖರೀದಿ ವಿಚಾರ ಪ್ರಧಾನಿ ಕೊಟ್ಟ ಕರೆ ವಿಚಾರ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಪ್ರತಿಕ್ರಿಯೆ. ಪ್ರಧಾನಿಗಳು ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ, ಸ್ವಲ್ಪ ಮುಂದೂಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅನವಶ್ಯಕವಾಗಿ ಚಿನ್ನದ ಗಟ್ಟಿಗಳನ್ನ ಖರೀದಿ ಮಾಡಿ ಇಡ್ತಿದ್ದೀವಿ. ಮದುವೆ ಶುಭ ಸಮಾರಂಭಗಳಿಗೆ ಸ್ವಲ್ಪ ಚಿನ್ನ ಖರೀದಿ ಮಾಡಬೇಕು, ಪೂರ್ತಿ ನಿಷೇಧ ಏನೂ ಮಾಡಿಲ್ಲ. ಹಿಂದೆ ಕೂಡ ಯುದ್ಧದ ಸಂದರ್ಭ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಚಿನ್ನ ಖರೀದಿ ನಿಧಾನ ಮಾಡಿ ಅಂದಿದ್ರು. ಇದು ವಿದೇಶಿ ವಿನಿಮಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರ್ತದೆ. ಡಾಲರ್ ಎದುರು ರೂಪಾಯಿ ಅಪಮೌಲ್ಯ ಜಾಸ್ತಿ ಆಗ್ತಾ ಇದ್ದು, ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮೋದಿಯವರು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನವರು ಎಲ್ಲದರಲ್ಲೂ ಕೂಡ ಹುಳುಕನ್ನ ಹುಡುಕ್ತಾರೆ. ರಾಹುಲ್ ಗಾಂಧಿ ಅಂತವರು 10 ರಿಂದ 15 PhD ಮಾಡಿರೋ ರೀತಿಯನ್ನ ಮಾತಾಡ್ತಾರೆ. ಇದರಿಂದಾಗಿ ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತಾಗಿ ಜನರ ಮೇಲೆ ಕೆಟ್ಟ ಪರಿಣಾಮವನ್ನ ಇದು ಬೀರ್ತಾ ಇದೆ. ಅದರಾಗಿ ದೇಶದ ಜನತೆಯ ಹಿತದೃಷ್ಟಿಯಿಂದಾಗಿ ಇಟ್ಕೊಂಡು ಮೋದಿಯವರು ಇದನ್ನ ಕರೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಎಲ್ಲದರಲ್ಲೂ ವಿರೋಧವನ್ನ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಹುಳುಕು ಮನಸ್ಸಿರೋದು ಎಲ್ಲದರಲ್ಲೂ ಹುಡುಕ್ತಾರೆ. ಯಲಹಂಕದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಎಸ್.ಆರ್. ವಿಶ್ವನಾಥ್. ಚಿನ್ನ ಖರೀದಿಯನ್ನು ಮುಂದೂಡ್ರಿ ಅಂತ ಹೇಳಿದ್ದಾರೆ. ಅನಾವಶ್ಯಕವಾಗಿ ನಾವು ಕೆಲವೇನು ಮಾಡ್ತೀವಿ ಅಂದರೆ ಬಂಡವಾಳವನ್ನು ಇವತ್ತು ಚಿನ್ನದ ಮೇಲೆ ಹಾಕಿ ಗಟ್ಟಿಗಳನ್ನು ತಗೊಂಡು ಎಲ್ಲ ಕೂಡ ಇಡ್ತಾ ಇದ್ದೀವಿ. ನಾವೆಲ್ಲ ಕೂಡ ಈಗ ದಿನನಿತ್ಯ ಮದುವೆಗಳಿಗೆ ಅವಾಗೆಲ್ಲ ಕೂಡ ನಾವು ಸ್ವಲ್ಪ ತೊಗೊಳ್ಳೇಬೇಕಾಗ್ತದೆ. ಪೂರ್ತಿಯ ನಿಷೇಧ ಏನು ಮಾಡಲಿಲ್ಲ. ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಯುದ್ಧ ಕಾಲದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಕೂಡ ಚಿನ್ನ ಖರೀದಿಯನ್ನು ನಿಧಾನ ಮಾಡಿರಿ ಅಂತೇಳಿ. ಯಾಕಂದರೆ ಇದು ವಿದೇಶಿ ವಿನಿಮಯದ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ ಕೂಡ ಹೊರಗಡೆಯಿಂದ ಕೊಂಡ್ಕೊಬೇಕು, ಅದು ನಾವು ಡಾಲರಲ್ಲೇ ದುಡ್ಡು ಕೊಡಬೇಕಾಗ್ತದೆ. ಅದಕ್ಕೆ ರೂಪಾಯಿ ಅಪಮೌಲ್ಯ ಜಾಸ್ತಿ ಆಗ್ತಾಯಿದೆ. ಅದನ್ನು ಮನ್ಕೊಂಡು ಭಾರತದ ಜನವನ್ನು ಭಾರತ ದೇಶದ ಹಿತದೃಷ್ಟಿಗೋಸ್ಕರ ಸನ್ಮಾನ್ಯ ಮೋದಿಯವರು ಹೇಳಿರೋದು. ಕಾಂಗ್ರೆಸ್ ಅವರು ಎಲ್ಲದರಲ್ಲೂ ಹುಡುಕುಡ್ಕೋವಂಥದ್ದು ತಾನೆ ಅವ್ರದ್ದೆಲ್ಲ ಕೂಡ. ರಾಹುಲ್ ಗಾಂಧಿ ಅಂತವ್ರಿಗೆ ಭಾಳ ದೊಡ್ಡ 10-15 PhD ಮಾಡಿರ್ತಕ್ಕಂಥವ್ರು ಮಾತಾಡೋದ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನು ಭಾಳ ಜನಸಾಮಾನ್ಯರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಸ್ವತಃ ಮೋದಿಯವರು ಕೂಡ ವೆಹಿಕಲ್ಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಮಿತ ಬಳಕೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಪರಿಣಾಮ ಆಗೋದು ಬರೀ BJP ಕಾಂಗ್ರೆಸ್ ಅಂತಲ್ಲ, ಇಡೀ ದೇಶಕ್ಕೆ ದೊಡ್ಡ ಕೆಟ್ಟ ಪರಿಣಾಮ ಆಗ್ತದೆ. ಎಲ್ಲವನ್ನು ಮನಗೊಂಡೆ ಪ್ರಧಾನಿ ಹೇಳಬೇಕು ಅಂದರೆ ಅದರಿಂದ ಭಾಳ ದೊಡ್ಡ ಅರ್ಥ ಇರ್ತದೆ. ಸೊ ನಾವು ದೇಶದ ದೃಷ್ಟಿಯಿಂದ ಅದಕ್ಕೆ ನಾವು ಬೆಂಬಲ ಕೊಡಬೇಕು. ವಿರೋಧ ಮಾಡೋಂಥವ್ರು ಕಾಂಗ್ರೆಸ್ ಅವ್ರು ಏನು ಬೇಕಾದ್ರೂ ವಿರೋಧ ಮಾಡ್ತಾರೆ. ರೇಟ್ ಕಡಿಮೆ ಮಾಡಿದ್ರು ವಿರೋಧ, GST ಕಡಿಮೆ ಮಾಡಿದಾಗ ಅವ್ರು ವಿರೋಧ ಮಾಡಿದ್ರು. ಮೊದಲೇ ಮಾಡಬೇಕಾಗಿತ್ತು, ಈಗ ಮಾಡ್ತಾರೆ ಅಂತೇಳಿ. ಈ ಥರ ಅವರು ಆ ಮನಸ್ಸು ಉಳುಕು ಮನಸ್ಸಿರುವಾಗ ನಾವು ಅವ್ರಿಗೇನು ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ. ಜನ ಮೋದಿಯವ್ರ ಜೊತೆಲಿ ಇದ್ದಾರೆ.